ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಜಾನಪದ ವಾದ್ಯಗಳು ಗ್ರಾಮೀಣ ಸಂಸ್ಕೃತಿಯ ಜೀವಂತ ಕಲೆಗಳು ಎಂದು ಉಪನ್ಯಾಸಕರು ಸಾಹಿತಿಗಳಾದ ಶಂಕರ್ ಜಿ ಬೆಟಗೇರಿ ಹೇಳಿದರು. ಅವರು ಸಿಂಧನೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ನಡೆದ ಮೊಹರಂ ಹಬ್ಬದ ವಿಶೇಷವಾಗಿ ಕುಷ್ಟಗಿ ತಾಲೂಕಿನ ಹಂಚಿನಾಳ ಗ್ರಾಮದಿಂದ ಪರಶುರಾಮ ಮತ್ತು ತಂಡದ ಹಲಗೆ ಮೇಳ ಕಲಾವಿದರ ಕಲೆ ಗುರುತಿಸಿ ಪ್ರೋತ್ಸಾಹಿಸಿ ಅವರ ಪರಿಚಯವನ್ನ ಪಾಟೀಲ್ ನ್ಯೂಸ್ ಸುದ್ದಿಯೊಂದಿಗೆ ಮಾತನಾಡಿದರು. ಪರಶುರಾಮ ಮತ್ತು ತಂಡದವರು ಹಲವಾರು ವರ್ಷಗಳಿಂದ ಮುಳ್ಳೂರು ಗ್ರಾಮಕ್ಕೆ ಬರುತ್ತಿದ್ದು, ಅವರ ಹಲಗೆ ಮೇಳ ಅಥವಾ ಗಟ್ಟಿ ಮೇಳ ವಾದ್ಯವು ನಮ್ಮ ಪರಂಪರೆ ಪ್ರತಿಬಿಂಬಿಸುವ ಗಟ್ಟಿ ಕಲೆ. ಇದು ಅವಸಾನದ ಹಂಚಿನಲ್ಲಿದ್ದು ಕಲಾವಿದರ ಬದುಕು ದುಸ್ಥಿತಿಯಲ್ಲಿದೆ. ಸರ್ಕಾರದ ಯಾವುದೇ ಮಾಸಸನ ಸಹಾಯ ಸಹಕಾರ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಅದಕ್ಕೆ ಈಗಲಾದರೂ ಸರ್ಕಾರ ಕಲಾವಿದರನ್ನ ಗುರುತಿಸಿ ಕಲೆಗೆ ಪ್ರೋತ್ಸಾಹ, ಮಾಸಸನ ಪುರಸ್ಕಾರ ನೀಡಬೇಕೆಂದು ಪರಶುರಾಮ ಕಲಾವಿದರು ತಮ್ಮ ನೋವನ್ನು ಹಂಚಿಕೊಂಡರು. ನಮ್ಮ ಜನಪದ ಕ್ರೀಡೆಗಳು, ನಮ್ಮ ಜನಪದ ಸಾಹಿತ್ಯ, ನಮ್ಮ ಜನ ಹಿಂದಿನಿಂದ ತಲೆಮಾರಿನಿಂದ ಅನುಸರಿಸಿಕೊಂಡು ಬಂದಿರುವಂತಹ ಕಲೆ ಈ ಗಟ್ಟಿ ಮೇಳ ಅಥವಾ ಹಲಗಿ ಮೇಳ ಅಥವಾ ಮತ್ತೊಂದು ಭಾಗದಲ್ಲಿ ಅದನ್ನು ಕರೀತಾರೆ ಕರಡಿ ಮಜಲು ಅಂತ. ಇಂತಹ ಜನಪದ ಸಂಸ್ಕೃತಿಯನ್ನು ಉಳಿಸುವಂತಹ ಹನುಮಂತಪ್ಪ ಭಜಂತ್ರಿಯವರು ಸಿಂಧನೂರು ತಾಲೂಕಿನ ಮುಳ್ಳೂರು ಗ್ರಾಮದ ಪೀರ್ಲ ಹಬ್ಬದಲ್ಲಿ ಅದ್ಭುತವಾದಂತಹ ಕಲಾ ಪ್ರದರ್ಶನವನ್ನು ಮಾಡಿದರು. ಅದು ಮನಸೂರೆಗೊಂಡಿತು. ಅಂತಹ ಕಲೆಯನ್ನು ಇಡೀ ಕರ್ನಾಟಕದ ಜನತೆಗೆ ಪಸರಿಸಬೇಕು. ಈ ಕಲಾವಿದರು ಉಳಿಬೇಕು, ಕಲೆ ಉಳಿಬೇಕು. ಅದರಿಂದ ಜಗತ್ತಿಗೆ ಇವರ ಕಲೆ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಸಣ್ಣದಾದಂತಹ ತುಣುಕನ್ನು ತಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೂವಿನ ಹಡಗಲಿಯ ಕಲಾವಿದ, ಸಾಹಿತಿ, ಉಪನ್ಯಾಸಕ ಶಂಕರ್ ಜಿ ಬೆಟಗೇರಿ ನಿಮ್ಮೊಂದಿಗೆ ಶರಣಾರ್ಥಿಗಳು. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹಂಚಿನಾಳ ಗ್ರಾಮದ ಒಂದು ಸಂಸ್ಕೃತ ಹಲಗೆಯ ಮಜಲು. ಇದು ಹಿರಿಯರು ತಲೆಯಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಇವತ್ತು ಈ ಸಂಪ್ರದಾಯ ನಾವು ಮುಂದುವರಿಸ್ಬೇಕು, ಮುಂದೆ ಬೆಳೆಸಬೇಕು ಅನ್ನೋ ಉದ್ದೇಶ ನಮಗೂ ಇದೆ. ಇದು ಹಿರಿಯರ ತಲೆಯಿಂದ ಬಂದಿರತಕ್ಕಂಥದ್ದು. ಈ ಕಲಾ ಉಳಿಸಬೇಕು, ಮುಂದೆ ಇದನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ನಮಗೂ ಇದೆ. ಇದಕ್ಕೆ ಈ ಕಲಾ ನಿಮ್ಮ ಹಿರಿಯರೆಲ್ಲರೂ ಇದನ್ನು ಮೆಚ್ಚಿ ನಮ್ಗೆ ಕಾರ್ಯಕ್ರಮ ಇವತ್ತು ಗುಲ್ಬರ್ಗ ಕಾರ್ಯಕ್ರಮ ಮಾಡೀವಿ, ಆಮೇಲೆ ಕೊಪ್ಪಳ ಮಾಡೀವಿ, ಮೈಸೂರು ಮಾಡೀವಿ, ಆಮೇಲೆ ಹಂಪಿ ಉತ್ಸವ ಮಾಡೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ದುಡಿತಾನ ಇದ್ದೀವಿ. ನಮಗೆ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಂತೂ ಇನ್ನೂ ಯಾವುದೂ ಆಗಿಲ್ಲ. ಇಲ್ಲಿದ್ದಾಗಾದರೂ ಈ ಕಾರ್ಯಕ್ರಮಕ್ಕೆ ಮೆಚ್ಚಿ ನಾವು ಮಾಡ್ತಕ್ಕಂಥ ಒಂದು ಸಂಸ್ಕೃತಕ್ಕೆ ಮೆಚ್ಚಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಹಿರಿಯರಿಗೆ ನಮ್ಮ